ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ ಗಂಡ ನಿಜ ಹೇಳಿದ್ರ ಮೇಡಮ್? ನಡೆದಿದ್ನ ಹೇಳಿದ್ರು ಸರ್. ಈಗಾದ್ರೂ ಈ ಆಕ್ಸಿಡೆಂಟ್ ನಿಮ್ ಗಂಡ ಮಾಡಿದ್ದು ಅಂತ ನಂಬ್ತೀರಾ? ಇಲ್ಲ ಸರ್, ನಾನ್ ನಂಬಲ್ಲ. ನಿಮ್ ಗಂಡನ ಮೇಲೆ ನಾವು ಸುಳ್ಳು ಕೇಸ್ ಹಾಕಿಲ್ಲ ಅಂತ ನೀನು ನಂಬಲೇಬೇಕಮ್ಮ. ನಿಮ್ ಮೇಲ್ ನಂಬಿಕೆ ಇಲ್ಲ ಅಂತಲ್ಲ ಸರ್, ನನ್ ಗಂಡ ತಪ್ಪು ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದೀನಿ. ನಿಜ ಗೊತ್ತಾದ್ಮೇಲೂ ನೀವು ಅವರನ್ನೇ ನಂಬ್ತೀರಾ? ಹೌದು ಸರ್. ಇಷ್ಟು ಸಾಕ್ಷಿ ಇದ್ರು ಯಾವ ಧೈರ್ಯದ ಮೇಲೆ ನಿಮ್ ಗಂಡ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ? ಅವ್ರ ಕ್ಯಾರೆಕ್ಟರ್. ನನ್ ಗಂಡ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ತಾರೆ ಹೊರತು ಕೆಟ್ಟದ್ ಮಾಡಲ್ಲ. ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾ ಪಾಪ ಅನ್ಸುತ್ತೆ ಮೇಡಮ್. ನಿಮ್ ಗಂಡನ ಮೇಲಿರೋ ಅತಿಯಾದ ಪ್ರೀತಿಯಿಂದ ನೀವ್ ಈ ತರ ಮಾತಾಡ್ತಾ ಇದ್ದೀರಾ ಅನ್ಸುತ್ತೆ. ನಿಜ ಯಾವತ್ತೂ ಸುಳ್ಳಾಗಲ್ಲ, ಅದನ್ನ ತಿಳ್ಕೊಳ್ಳೋದು ನಿಮ್ಗೆ ಒಳ್ಳೇದು. ಅದನ್ನೇ ನಾನು ಹೇಳ್ತಿರೋದು ಸರ್. ಸುಳ್ಳು ನಿಜ ಆಗಲ್ಲ. ನನ್ ಗಂಡ ನಿರಪರಾಧಿ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಆ ಚಾನ್ಸೇ ಇಲ್ಲ ಮೇಡಮ್. ಇದೆ ಸರ್. ಸ್ವಲ್ಪ ಹೊತ್ತು ನೀವು ನನ್ನ ಮಾತು ಕೇಳಿದ್ರೆ ಆ ವಿಷಯ ನಿಮ್ಗೆ ಗೊತ್ತಾಗತ್ತೆ. ನಾನು ಹೇಳೋದ್ ಕೇಳಿದ್ಮೇಲೆ ನಿಮ್ಗೆ ನನ್ನ ಗಂಡನ ಮೇಲಿರೋ ಅಭಿಪ್ರಾಯ ಬದಲಾಗತ್ತೆ. ಅದು ನಿಮ್ ಭ್ರಮೆ ಮೇಡಮ್. ಸರಿ ಹೇಳಿ, ನೀವೇನ್ ಹೇಳ್ತಿರೋ ಕೇಳ್ತೀನಿ. ಸರ್, ಈ ನಂಬರ್ ಮತ್ತೆ ನಿಮ್ಗೆ ವಿಡಿಯೋ ಕಳಿಸಿರೋ ನಂಬರ್ ಒಂದೇನಾ ಅಂತ ಚೆಕ್ ಮಾಡಿ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಮೇಡಮ್? ಹೇಳ್ತೀನಿ ಸರ್, ನೀವೊಂದ್ಸಲ ಚೆಕ್ ಮಾಡಿ. ಏನ್ ಮೇಡಮ್ ಇದು? ನಾನ್ ನಿಮ್ಮನ್ನ ಎನ್ಕ್ವೈರಿ ಮಾಡ್ತಿರೋ ಹಾಗಿಲ್ಲ, ನೀವೇ ನನ್ನನ್ನು ಎನ್ಕ್ವೈರಿ ಮಾಡ್ತಿರೋ ಹಾಗಿದೆ. ಪ್ಲೀಸ್ ಸರ್, ತಪ್ಪು ತಿಳ್ಕೊಳ್ದೆ ಒಂದೇ ಒಂದ್ಸಲ ಚೆಕ್ ಮಾಡಿ. ಸರಿ. ಈ 2 ನಂಬರ್ ಒಂದೇ ಮೇಡಮ್. ಈ ನಂಬರ್ ನಿಮ್ಗೆ ಹೇಗೆ ಸಿಕ್ತು? ನನ್ಗೂ ಗೊತ್ತಿಲ್ಲ ಸರ್. ನಿಮ್ಗೆ ವಿಡಿಯೋ ಕಳಿಸಿರೋ ನಂಬರಿಂದ ನನ್ ಗಂಡನ್ಗೆ ಕಾಲ್ ಮಾಡಿ ವನಜಾಕ್ಷಿ ಅತ್ಗೆ ಮನೆಗೆ ಹೋಗೋದಿಕ್ಕೆ ಹೇಳಿದ್ರು. ಅಲ್ಲೇನೋ ಪರಿಸ್ಥಿತಿಯಿಂದ ನನ್ ಗಂಡ ಅತ್ಗೆಗೆ ವಾರ್ನಿಂಗ್ ಕೊಟ್ರು ಅಷ್ಟೇ. ಅದನ್ ಬಿಟ್ಟು ನನ್ ಗಂಡ ಇನ್ಯಾವ ತಪ್ಪು ಮಾಡಿಲ್ಲ ಸರ್. ಸರ್, ಒಂದ್ಸಲ ನಂಬರ್ ಅಡ್ರೆಸ್ ಚೆಕ್ ಮಾಡಿ. ಇದು ಫೇಕ್ ಸಿಮ್ ಮೇಡಮ್, ಇದಕ್ಕೆ ಅಡ್ರೆಸ್ಸೇ ಇಲ್ಲ. IMEI ನಂಬರ್ ಕೂಡ ಇಲ್ಲ ಮೇಡಮ್. ಅವ್ರು ತುಂಬಾ ಹುಷಾರಾಗಿ ನಂಬರ್ ಯೂಸ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಯಾವ ಚಿಕ್ಕ ತಪ್ಪು ಗೊತ್ತಾಗ್ದಿದ್ದ ಹಾಗೆ ತುಂಬಾ ಕೇರ್ಫುಲ್ ಆಗಿದ್ದಾರೆ. ನೋಡಿದ್ರೆ ಸರ್, ಯಾರೋ ಬೇಕು ಅಂತಾನೆ ಹೀಗೆ ಪಕ್ಕಾ ಪ್ಲಾನ್ ಮಾಡಿ ನನ್ ಗಂಡನ ಮೇಲೆ ಆರೋಪ ಹಾಕಿದ್ದಾರೆ. ಹೌದು ಮೇಡಮ್, ನನಗೂ ಕೂಡ ಸ್ವಲ್ಪ ಡೌಟ್ ಬರ್ತಾ ಇದೆ. ಮೋಸ್ಟ್ಲಿ ನನ್ ಗಂಡ ಆಫೀಸಲ್ಲಿ ಟ್ಯಾಕ್ಸ್ ಪೇ ಮಾಡ್ತಿದ್ದಾಗ ಪಾರ್ಕಿಂಗ್ ಅಲ್ಲಿದ್ದ ನಮ್ ಕಾರ್ನ ಯಾರೋ ತಗೊಂಡ್ ಹೋಗಿ ವನಜಾಕ್ಷಿ ಅತ್ಗೆಗೆ ಹೀಗ್ ಮಾಡಿ ಮತ್ತೆ ಅಖಿಲ್ ಅವ್ರು ಬರೋ ಟೈಮ್ ಅಷ್ಟರಲ್ಲಿ ಕಾರ್ ಇರೋ ಪ್ಲೇಸ್ ಅಲ್ಲೇ ಯಾವ ಡೌಟು ಬರ್ದಿರೋ ಹಾಗೆ ಇಟ್ಟಿರ್ತಾರೆ. ಅಷ್ಟೇ ಅಲ್ಲ ಸರ್, ನನ್ ಗಂಡ ಹಾಕಿರೋ ಡ್ರೆಸ್ ತರದ್ದೆ ಅವರೂ ಹಾಕಿದ್ದಾರೆ ಅಂದ್ರೆ ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ಡ್ ಕ್ರಿಮಿನಲ್ ಅಂತ ನನಗೆ ಅನುಮಾನ ಬರ್ತಿದೆ ಸರ್. ಅವ್ರನ್ನ ಬಿಡ್ಬೇಡಿ ಸರ್. ಓಕೆ ಮೇಡಮ್, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾವು ಇನ್ವೆಸ್ಟಿಗೇಷನ್ ಶುರು ಮಾಡಿ ನಿಜ ಏನು ಅಂತ ತಿಳ್ಕೊತೀವಿ. ನಮ್ಗಷ್ಟು ಟೈಮ್ ಇಲ್ಲ ಸರ್. ಈಗ ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗಿ ಪಾರ್ಕಿಂಗ್ ಪ್ಲೇಸಲ್ಲಿರೋ CC ಕ್ಯಾಮ್ರಾ ಫುಟೇಜ್ ನೋಡಿದ್ರೆ ಈ ಕೆಲಸ ಯಾರು ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಏನಿದು, ಈ ಮೇಡಮ್ ಇಷ್ಟೊಂದು ಕ್ಲೆವರ್ ಆಗಿ ಥಿಂಕ್ ಮಾಡ್ತಾರೆ. ಸರಿ ಮೇಡಮ್, ಬನ್ನಿ ಹೋಗೋಣ. ಬನ್ನಿ. ನಾನು ಹೋಗಿ ಬರ್ತೀನಿ, ನೀವು ಧೈರ್ಯವಾಗಿರಿ. ಸರಿ.
ಎಕ್ಸ್ಕ್ಯೂಸ್ ಮೀ. ನಮಸ್ತೆ ಸರ್. ನಮಸ್ತೆ. ಹೇಳಿ ಸರ್, ಏನು ಬೇಕು? ಒಂದು ಕೇಸ್ ಕೆಲಸದ ಮೇಲೆ ಬಂದ್ವಿ. ನನಗೆ ಕೆಲವು ಡೀಟೇಲ್ಸ್ ಬೇಕು. ಯಾವ ಡೀಟೇಲ್ಸ್ ಸರ್? ಕಾರ್ ಪಾರ್ಕಿಂಗ್ ಹತ್ರ CC ಕ್ಯಾಮ್ರಾ ಇದೆಯಾ? ಇದೆ ಸರ್. ಹಾಗಾದ್ರೆ ನನಗೆ ನಿನ್ನೆ ಫುಟೇಜ್ ಬೇಕು, ಒಂದ್ಸಲ ತೋರಿಸಿ. ಬನ್ನಿ ಸರ್, ತೋರಿಸ್ತೀನಿ. ಸರ್, ನೆನ್ನೆದು ಫುಟೇಜ್ ಕಾಣಿಸ್ತಾ ಇಲ್ಲ ಸರ್. ಮೇ ಬಿ ಡಿಲೀಟ್ ಆಗಿರಬೇಕು. ಡಿಲೀಟ್ ಹೇಗ್ರಿ ಆಗುತ್ತೆ? ಸರಿಯಾಗಿ ಚೆಕ್ ಮಾಡಿ. ಓಕೆ ಸರ್. ಸರ್, ಹೊರಗಿನ ಕ್ಯಾಮ್ರಾದ ಫುಟೇಜ್ ಬಿಟ್ಟು ಮಿಕ್ಕಿದ್ದೆಲ್ಲ ಸರಿಯಾಗಿದೆ ಸರ್. ಏನು ಬೇರೆ ಫುಟೇಜ್ ಇದೆಯಾ? ಒಂದ್ಸಲ ಇವತ್ತಿನ ಫುಟೇಜ್ ನೋಡಿ. ಆಗಲಿ. ಇವತ್ತು ಕೂಡ ರೆಕಾರ್ಡ್ ಆಗಿಲ್ಲ ಮೇಡಮ್. ಬಹುಶಃ CC ಕ್ಯಾಮ್ರಾ ಕೆಲಸ ಮಾಡ್ತಿಲ್ವೇನೋ. ಕೆಲಸ ಮಾಡ್ತಿಲ್ಲ ಅಂತ ಇಷ್ಟು ಸಿಂಪಲ್ ಆಗಿ ಹೇಳ್ತೀರಲ್ರಿ. ಅದ್ರ ಮೇಲೆ ಒಂದು ಕೇಸೇ ನಿಂತಿದೆ, ಆಗಾಗ ಚೆಕ್ ಮಾಡ್ಬೇಕಲ್ವಾ? ಸಾರಿ ಸರ್, ವರ್ಕ್ ಬ್ಯುಸಿಯಲ್ಲಿ ನೋಡಕ್ಕೆ ಹೋಗಲಿಲ್ಲ. ಆದಷ್ಟು ಬೇಗ ಸರಿ ಮಾಡ್ತೀನಿ ಸರ್. ಏನು ಮೊನ್ನೆ ಕೆಲಸ ಮಾಡ್ತಿದ್ದ? ಹೌದು ಮೇಡಮ್. ಮೊನ್ನೆ ಮನೆಗೆ ಹೋಗೋಕ್ಕೂ ಮುಂಚೆ ಚೆಕ್ ಮಾಡಿಸಿದ್ದೆ. ನಾನು ಪ್ರತಿದಿನ ನೋಡ್ತೀನಿ. ಆದರೆ ಇವತ್ತು ಮತ್ತೆ ನೆನ್ನೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ನೋಡಲಿಲ್ಲ. ಮೊನ್ನೆ ಕೆಲಸ ಮಾಡಿ ನಿನ್ನೆ ಕೆಲಸ ಮಾಡಿಲ್ಲ ಅಂದ್ರೆ ಏನು ಸರ್? ನನ್ಗೆ ಯಾಕೋ ಡೌಟ್ ಬರ್ತಿದೆ ಸರ್. ಒಂದ್ಸಲ CC ಕ್ಯಾಮ್ರಾನ ಚೆಕ್ ಮಾಡ್ತೀರಾ? ಒಂದ್ಸಲ CC ಕ್ಯಾಮ್ರಾ ವರ್ಕ್ ಆಗ್ತಿದೆಯಲ್ವಾ ಚೆಕ್ ಮಾಡೋಣ, ಬನ್ನಿ. ಓಕೆ ಸರ್, ಬನ್ನಿ. ಸರ್, ಯಾರೋ ವೈಯರೆಲ್ಲ ಕಿತ್ತಾಕಿದ್ದಾರೆ ಸರ್. ಅದಕ್ಕೆ CC ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ. ಮೇಡಮ್, ನಿಮ್ಮ ಡೌಟು ನಿಜ ಆಯಿತು. ಯಾರೋ ಬೇಕು ಅಂತಾನೆ ಪ್ರೀ ಪ್ಲ್ಯಾನ್ಡ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ನನಗೆ ಡೌಟ್ ಆಗ್ತಿದೆ. ಇವಾಗ ಏನ್ ಮಾಡೋದು ಸರ್? ಅಖಿಲ್ ಅವರು ನಿರಪರಾಧಿ ಅಂತ ಹೇಗ್ ಪ್ರೂವ್ ಮಾಡೋದು? ನಮಗಿರೋ ಈ ಒಂದು ಆಧಾರನ ಕ್ಲವರ್ ಆಗಿ ಅವರು ತಪ್ಪಿಸಿದ್ದಾರೆ. ಒಂದು ಕಡೆ ಆಕ್ಸಿಡೆಂಟ್ ಆಗಿರುವಂಥ ವನಜಾಕ್ಷಿ ಕೋಮಾದಲ್ಲಿದ್ದಾರೆ. ಈಗ ಅಖಿಲ್ ನಿರಪರಾಧಿ ಅಂತ ನಿರೂಪಿಸಬೇಕು ಅಂದ್ರೆ ಸರ್, ಟ್ಯಾಕ್ಸ್ ಆಫೀಸರ್ ಹೇಳಿದ್ರೆ? ಏನ್ ಮೇಡಮ್? ಹೌದು ಸರ್, ಆಕ್ಸಿಡೆಂಟ್ ಆಗಿರೋ ಟೈಮಲ್ಲಿ ಇಲ್ಲೇ ಅಖಿಲ್ ಅವರು ಆಫೀಸಿಗೆ ಬಂದು ಟ್ಯಾಕ್ಸ್ ಪೇ ಮಾಡ್ತಿದ್ರು ಅನ್ನೋದು ನಿಜ ಹೇಳಿದ್ರೆ ಆ ಆಕ್ಸಿಡೆಂಟ್ ಅಖಿಲ್ ಅವ್ರು ಮಾಡಿಲ್ಲ ಅಂತ ಅಲ್ವಾ? ಸೂಪರ್ ಮೇಡಮ್ ನೀವು. ನಾನು ನಿಮ್ಮನ್ನ ಏನು ಅಂತ ಅನ್ಕೊಂಡಿದ್ದೆ, ಗಂಡನ್ಗೋಸ್ಕರ ಒದ್ದಾಡ್ತಾ ಇರುವಂತ ಗೃಹಿಣಿ ಅಂತ ಅನ್ಕೊಂಡಿದ್ದೆ. ಆದರೆ ನಿಮ್ಮಲ್ಲಿ ಹೀಗೆ ಪೊಲೀಸ್ ಜಾಣ್ತನ ಇದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಗ್ರೇಟ್ ಜಾಬ್ ಮೇಡಮ್. ಥ್ಯಾಂಕ್ ಯು ಸರ್. ಸರ್, ಇವ್ರು ನೆನ್ನೆ ಇಲ್ಲಿ ಬಂದು ಟ್ಯಾಕ್ಸ್ ಪೇ ಮಾಡಿದ್ರು. ಇಲ್ಲಿ ಅಕೌಂಟ್ಸ್ ಯಾರು ನೋಡ್ತಾರೆ? ಒಂದ್ಸಲ ತೋರಿಸ್ತೀರಾ? ಆ ಸರ್ ಇವತ್ತು ಲೀವಲ್ಲಿದ್ದಾರೆ ಮೇಡಮ್. ಹಾಗಾದ್ರೆ ಅವ್ರ ಫೋನ್ ನಂಬರ್ ಕೊಡಿ. ಸರಿ ಸರ್. ಮೇಡಮ್, ಫೋನ್ ಸ್ವಿಚ್ ಆಫ್ ಆಗಿದೆ. ಅವ್ರ ಆಫೀಸಿಗೆ ಮತ್ತೆ ಯಾವಾಗ ಬರ್ತಾರೆ? ಗೊತ್ತಿಲ್ಲ ಸರ್. ಓಕೆ, ಇನ್ಮೇಲಾದ್ರೂ ಈ CC ಕ್ಯಾಮ್ರಾ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆ ಸರ್. ಇಂಥದ್ದು ಮತ್ತೆ ರಿಪೀಟ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಓಕೆ ಸರ್. ನೀವು ಹೊರಡಿ. ಓಕೆ ಸರ್. ಮೇಡಮ್, ನೀವೇನು ಹೆದರ್ಕೋಬೇಡಿ. ಈ ನಂಬರ್ಗೆ ನಾನು ಕಾಲ್ ಟ್ರೈ ಮಾಡ್ತಾ ಇರ್ತೀನಿ, ನೀವು ಕೂಡ ಟ್ರೈ ಮಾಡ್ತೀರಿ. ಅವ್ರು ಸಿಕ್ಕಿದ್ರೆ ನನಗೆ ಕಾಲ್ ಮಾಡಿ ಹೇಳಿ. ಸರಿ ಸರ್. ಬನ್ನಿ ಮೇಡಮ್. ತಾತ, ಡ್ಯಾಡಿ ಬೇಕು ತಾತ.
ವಿಹಾರಿ, ಈ ಹಾಲ್ ಕುಡಿ. ಡ್ಯಾಡಿನ ಕರ್ಕೊಂಡ್ ಬರಲ್ವಾ ಮಮ್ಮಿ? ಕರ್ಕೊಂಡ್ ಬರ್ತೀನಿ. ನೀನ್ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ಇಲ್ಲಪ್ಪ, ನಾಳೆ ಖಂಡಿತ ಕರ್ಕೊಂಡ್ ಬರ್ತೀನಿ. ಡ್ಯಾಡಿ ಯಾವ ತಪ್ಪು ಮಾಡಿಲ್ಲ ಅಂತ ನಮಗ್ ಗೊತ್ತಲ್ವಾ? ಆ ವಿಷಯ ಪೊಲೀಸರಿಗೆ ತಿಳಿಬೇಕು ಅಂತ ನಾನು ಪ್ರಯತ್ನ ಮಾಡ್ತಿದ್ದೀನಿ. ನಾಳೆ ಖಂಡಿತ ಕರ್ಕೊಂಡ್ ಬರ್ತೀನಿ. ನೀನ್ ಈ ಹಾಲ್ ಕುಡಿ. ಏನಾಯ್ತಮ್ಮ? ಪೊಲೀಸ್ ಅವ್ರು ಏನ್ ಹೇಳ್ತಿದ್ದಾರೆ? ಪ್ರಾಬ್ಲಮ್ ಏನೂ ಇಲ್ಲ ಮಾವ. ನಾನು ಎಲ್ಲಾ ತರನೂ ಎನ್ಕ್ವೈರಿ ಮಾಡಿಸ್ತಿದ್ದೀನಿ. ಅಖಿಲ್ ಅವರು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಹೊಸ ಹೊಸ ಪ್ರೂಫ್ ಸಿಗ್ತಿದೆ. SI ಅವರು ನನ್ನ ನಂಬ್ತಿದ್ದಾರೆ. ಅಖಿಲ್ ಅವರು ಯಾವ ತಪ್ಪು ಮಾಡಿಲ್ಲ ಅಂತ ನಂಬ್ತಿದ್ದಾರೆ. ಆದ್ರೆ ಇದೆಲ್ಲ ಯಾರು ಮಾಡಿರ್ತಾರಮ್ಮ? ಇಂಥ ಕೆಲಸ ಯಾಕೆ ಮಾಡ್ತಾರೆ? ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ ಮಾವ. ಅಖಿಲ್ ಅವ್ರನ್ನ ಸಿಕ್ಕಾಕ್ಸ್ಬೇಕು, ನಮ್ ಫ್ಯಾಮಿಲಿಗೆ ಕಷ್ಟ ಆಗ್ಬೇಕು ಅಂತಾನೆ ಇದೆಲ್ಲ ಮಾಡಿದ್ದಾರೆ. ನಾನ್ ಮಾಡಿರೋ ಎನ್ಕ್ವೈರಿಯಲ್ಲಿ ಅಖಿಲ್ ಅವ್ರಿಗೆ ಫೋನ್ ಮಾಡಿ ವನಜಾಕ್ಷಿ ಅತ್ಗೆ ಬಗ್ಗೆ ಕೆಟ್ಟದಾಗ ಮಾತಾಡ್ದವ್ರು, SI ಅವ್ರಿಗೆ ವಿಡಿಯೋ ಕಳಿಸ್ದವ್ರು ಇಬ್ರು ಒಬ್ರೇ ಅಂತ ಗೊತ್ತಾಯ್ತು. ಹೌದಾ? ಹೌದು ಮಾವ, ಒಂದೇ ನಂಬರಿಂದ ಇದೆಲ್ಲ ಆಗಿದೆ. ಅಲ್ಲ, ಫೋನ್ ನಂಬರ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿದ್ರೆ ಯಾರು ಮಾಡಿರ್ಬೋದು ಅಂತ ಗೊತ್ತಾಗುತ್ತಲ್ಲಮ್ಮ. ಅದೇ ಸಿಗ್ಲಿಲ್ಲ ಮಾವ. ಅದೊಂದು ಪ್ರೈವೇಟ್ ನಂಬರ್. ಅಟ್ಲೀಸ್ಟ್ ಆ ಫೋನ್ ಡಿವೈಸ್ IMI ಕೂಡ ಸಿಗ್ತಿಲ್ಲ. ಆದ್ರೆ ಆಕ್ಸಿಡೆಂಟ್ ಆಗಿರೋ ಟೈಮಲ್ಲಿ ಅಖಿಲ್ ಅವರು ಆಫೀಸಲ್ಲಿದ್ರು ಅಂತ ಪ್ರೂವ್ ಮಾಡಿದ್ರೆ ಅವ್ರು ತಪ್ಪಿಲ್ಲ ಅಂತ ಬಿಟ್ಬಿಡ್ತಾರೆ. ಆಫೀಸಲ್ಲಿ CCTV ಫುಟೇಜ್ ಚೆಕ್ ಮಾಡೋಣ ಅಂತ ಹೋದ್ವಿ. ಆದ್ರೆ ಅಲ್ಲೂನು ನೆನೆ ಫೋಟೇಜ್ ಕಾಣಿಸ್ತಿಲ್ಲ ಸರ್. ಮೇ ಬಿ ಡಿಲೀಟ್ ಆಗಿರಬೇಕು. ನಾಳೆ ಆಫೀಸರ್ ಬಂದ್ರೆ ನಿಜ ಏನು ಅಂತ ಗೊತ್ತಾಗತ್ತೆ. ಅಖಿಲ್ ಅವ್ರನ್ನ ಹೊರಗೆ ಕರ್ಕೊಂಡು ಬರ್ಬೋದು. ಆಫೀಸ್ ಹತ್ರ ಇಷ್ಟೊಂದು ಸರಿಯಾಗಿ ಪ್ಲಾನ್ ಆಗಿದೆ ಅಂದ್ರೆ ಯಾರೋ ನಮಗ್ ಚೆನ್ನಾಗಿ ಗೊತ್ತಿರೋರೇ ಈ ಕೆಲಸ ಮಾಡಿರ್ಬೇಕು. ಯಾವ ತಪ್ಪು ಮಾಡದೇ ಇರೋ ನನ್ನ ಮಗ ಪೊಲೀಸ್ ಸ್ಟೇಷನ್ ಇದ್ದಾನೆ ಅಂತ ನೆನೆಸ್ಕೊಂಡ್ರೇನೆ ನನ್ನ ಮನ್ಸು ಕುಗ್ಗೋಗ್ತಿದ್ಯಮ್ಮ. ನಿಮ್ಮ ಅತ್ತೆ ಅಂತೂ ಒಂದು ತೊಟ್ಟು ನೀರು ಕೂಡ ಕುಡ್ದಿಲ್ಲಮ್ಮ. ಅಖಿಲ್ ಮನೆಗೆ ಬರೋವರೆಗೂ ಈ ಮನೆಯಲ್ಲಿ ಮನಃಶಾಂತಿ ಮತ್ತೆ ಬರೋಕ್ ಸಾಧ್ಯನೇ ಇಲ್ಲ. ತುಂಬಾ ಬೇಜಾರು ಮಾಡ್ಕೊಂಡಿದ್ದಾನೆ. ವಿಹಾರಿಗೆ ಏನಾಗಿದ್ಯೋ ಏನೋ ಅಂತ ಬಂದಾಗಿಂದ ಹೆದರ್ಕೊಂಡೇ ಕೂತಿದ್ದಾನೆ. ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ. ಹೌದಾ? ಅದು ಚಿಕ್ಕ ಸಮಸ್ಯೆ ಆಗಿ ವಿಹಾರಿ ಸ್ಕೂಲಿಗೆ ಬರಲಿಲ್ಲ ಅಷ್ಟೇ. ಏನ್ ಮೇಡಮ್, ವಿಹಾರಿ ಆರೋಗ್ಯ ಸರಿ ಇಲ್ವಾ? ಹಾಗೇನಿಲ್ಲ, ಅವನು ಹುಷಾರಾಗೇ ಇದ್ದಾನೆ.
ಅವನ ತಂದೆಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಅಂಥದ್ದೇನಾಯ್ತು ಮೇಡಮ್? ಆ ರಕ್ತ ಮಾರ್ಕ್ ಏನ್ರಿ? ಅಖಿಲ್ ಅವರೇ, ಯು ಆರ್ ಅಂಡರ್ ಅರೆಸ್ಟ್. ಅಯ್ಯೋ, ಎಂಥ ಕೆಲಸ ಆಗೋಗಿದೆ ಮೇಡಮ್. ಆದರೂ ಹೆದರ್ಕೋಬೇಡಿ ಮೇಡಮ್, ಅಖಿಲ್ ಸರ್ ತುಂಬ ಒಳ್ಳೆಯವರು. ಅವರು ಖಂಡಿತ ಹೊರಗೆ ಬರ್ತಾರೆ. ಥ್ಯಾಂಕ್ ಯು ಪೂರ್ಣ. ಇಡ್ತೀನಿ. ಸರಿ ಮೇಡಮ್. ಸರಿ. ಪಾಪ ಅಮ್ಮ, ಅವ್ರ ಡ್ಯಾಡಿ ಪೊಲೀಸ್ ಸ್ಟೇಷನಲ್ಲಿ ಇದ್ದಾರಾ? ಹೊರಗೆ ಬರ್ತಾರೆ ಬಿಡಪ್ಪ. ಅದಕ್ಕೇನಾ ಅಮ್ಮ ಅವನಿವತ್ತು ಸ್ಕೂಲಿಗೆ ಬಂದಿಲ್ಲ? ನಾಳೆ ಅವ್ರ ಡ್ಯಾಡಿ ಬಂದ ಮೇಲೆ ಬರ್ತಾನೆ ಬಿಡು. ಅವನೆಷ್ಟು ಬೇಜಾರು ಮಾಡ್ಕೊಂಡಿದ್ದಾನೋ ಏನೋ. ನನಗೆ ಅವನ್ನ ನೋಡಬೇಕು ಅನಿಸುತ್ತೆ ಅಮ್ಮ. ನಾನು ವಿಹಾರಿ ಹತ್ರ ಹೋಗ್ತೀನಮ್ಮ. ಈಗಾಗಲೇ ಲೇಟ್ ಆಗೋಗಿದೆ ಕಂದ, ನಾಳೆ ಬೆಳಗ್ಗೆನೆ ಹೋಗೋಣ, ಸರಿನಾ? ನಿಜವಾಗ್ಲೂ ಕರ್ಕೊಂಡು ಹೋಗ್ತೀಯಾ ಅಮ್ಮ? ಕೃಷ್ಣನ್ ಮಾತಿಗೆ ಯಶೋದೆ ಯಾವತ್ತಾದ್ರೂ ಬೇಡ ಅಂದಿದ್ದಾಳ? ಕರ್ಕೊಂಡು ಹೋಗ್ತೀನಿ ಬಿಡು. ಹ್ಮ್. ಸಕ್ಸಸ್. ನಾನು ಅಂದ್ಕೊಂಡಿದ್ದ ಕೆಲಸ ಯಾವ ರಿಸ್ಕು ಇಲ್ಲದೆ ಈಸಿಯಾಗಿ ತುಂಬಾ ಸಿಂಪಲ್ ಆಗಿ ಗ್ರ್ಯಾಂಡ್ ಸಕ್ಸಸ್ ಆಯಿತು. ಹೀಗಾಗುತ್ತೆ ಅಂತ ನಂಗೆ ಮೊದಲೇ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸಕ್ಸಸ್ ನಿಮ್ ಬೆನ್ ಹಿಂದೆ ಇರಬೇಕಾದ್ರೆ ಯಾರು ಏನ್ ಮಾಡಕ್ಕಾಗುತ್ತೆ ಮೇಡಮ್? ಈ ಸಕ್ಸಸ್ಗೆ ಕಾರಣ ನಾನೊಬ್ಳೇ ಅಲ್ಲ, ನೀವ್ ಕೂಡ. ಪ್ಲಾನ್ ಹೇಳೋದು ತುಂಬಾ ಈಸಿ, ಅದನ್ನ ಎಕ್ಸಿಕ್ಯೂಟ್ ಮಾಡೋದೇ ತುಂಬಾ ಕಷ್ಟ. ಸ್ವಲ್ಪ ವ್ಯತ್ಯಾಸ ಆದ್ರೂ ಪ್ಲಾನ್ ಮಿಸ್ ಆಗುತ್ತೆ. ಆದ್ರೆ ನೀವು ಮಾತ್ರ ನಾನು ಹೇಳೋದನ್ನ ಹೇಳ್ದ ಹಾಗೆ ಪರ್ಫೆಕ್ಟ್ ಆಗಿ ಮಾಡಿದ್ದೀರಾ. ಅದಕ್ಕೆ ಇದರಲ್ಲಿ ನನಗಿಂತ ಹೆಚ್ಚು ಕ್ರೆಡಿಟು ನಿಮ್ಗೆ ಕೊಡ್ತಿದ್ದೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಮತ್ತೆ ಆದ್ರೆ ಮೇಡಮ್ ಕ್ರೆಡಿಟ್ ಕೊಡ್ತಿದ್ದಾರೆ, ದುಡ್ಡು ಕೊಡ್ತಾರೋ ಇಲ್ವೋ ಅಂತನಾ? ಅದೆಲ್ಲ ಅಲ್ಲ ಮೇಡಮ್. ನನಗೆ ಗೊತ್ತು ಬಿಡು ಯಾರ್ ಬುದ್ಧಿ ಹೇಗೆ ಅಂತ. ಆದ್ರೆ ನೀವೇನ್ ಹೆದರಬೇಡಿ, ನಿಮ್ ದುಡ್ಡನ್ನ ಹೊಡ್ಕೊಂಡು ಆ ಪಾಪನ ನಾನ್ ಕಟ್ಕೊಳ್ಳೋದಿಲ್ಲ. ಮೇಡಮ್, ದುಡ್ಡು ಕೊಡ್ತೀರಂತ ಗೊತ್ತಿತ್ತು ಮೇಡಮ್, ಆದ್ರೆ ಇಷ್ಟೊಂದು ದುಡ್ಡು ಕೊಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನೀವು ತುಂಬಾ ಗ್ರೇಟ್ ಮೇಡಮ್. ಪರವಾಗಿಲ್ಲ, ನಾನೇನು ಅಂತ ನಂಗೆ ಗೊತ್ತು. ನೀವು ಹೊಗಳೋ ಅವಶ್ಯಕತೆ ಇಲ್ಲ. ಯಾವ ಕೆಲಸಕ್ಕೆ ಎಷ್ಟು ಕೊಡಬೇಕು ನನಗೆ ಚೆನ್ನಾಗಿ ಗೊತ್ತು. ಸಾಕಾಗಿಲ್ಲ ಅಂದರೆ ಹೇಳಿ, ಇನ್ನೂ ಕೊಡ್ತೀನಿ. ನೀವು ಮಾಡಿರೋದಕ್ಕೆ ದುಡ್ಡಿಂದ ಬೆಲೆ ಕಟ್ಟಕ್ಕಾಗಲ್ಲ, ಎಷ್ಟು ಕೊಟ್ಟರು ಕಡಿಮೆನೆ. ಇಷ್ಟಕ್ಕೆ ಸಾಕು ಮೇಡಮ್, ಇನ್ನೇನಾದ್ರೂ ಕೆಲಸ ಇದ್ರೆ ಹೇಳಿ. ಹೇಳ್ತೀನಿ. ನನಗೆ ಅಗತ್ಯ ಇರೋ ಪ್ರತಿ ಸಲನೂ ನಿಮಗೆ ಹೇಳ್ತೀನಿ. ಆಗಲಿ ಮೇಡಮ್, ಈ ಸಂತೋಷದಲ್ಲಿ ನಾವಿಬ್ರು ಹೋಗಿ ಪಾರ್ಟಿ ಮಾಡ್ತೀವಿ ಮೇಡಮ್. ಸರಿ, ಹೋಗಿ. ಆಗಲಿ ಮೇಡಮ್. ಒಂದು ನಿಮಿಷ. ಏನು ಮೇಡಮ್? ಯಾವುದಕ್ಕೂ ನೀವಿಬ್ರು ಸ್ವಲ್ಪ ದಿನದ ತನಕ ಪಾರ್ಟಿಗೆ ಜನ ಜಾಸ್ತಿ ಇರೋ ಕಡೆ ಹೋಗಬೇಡಿ. ಮೊದಲು ನೀವು ಈ ಸಿಟಿನ ಬಿಟ್ಟು ಎಲ್ಲಾದ್ರೂ ತಲೆ ಮರೆಸ್ಕೊಳ್ಳಿ. ಇಲ್ಲಿ ಪರಿಸ್ಥಿತಿ ನೋಡಿ ನಿಮಗೆ ಹೇಳ್ತೀನಿ, ಆಗ ಮತ್ತೆ ಬನ್ನಿ. ನಾವು ಮಾಡಿದ್ದು ಒಂದು ದೊಡ್ಡ ಕ್ರೈಮ್. ಇವಾಗ ಟೆಕ್ನಾಲಜಿ ತುಂಬ ಡೆವಲಪ್ ಆಗಿದೆ. ನಾವು ಯಾವ ಚಿಕ್ಕ ಮಿಸ್ಟೇಕ್ ಮಾಡಿದ್ರೂ ಸಿಕ್ಬೀಳ್ತೀವಿ. ಅದಕ್ಕೆ ನೀವಿಲ್ಲಿಂದ ದೂರ ಹೋಗಿ. ಓಕೆ ಮೇಡಮ್. ಓಕೆ ಮೇಡಮ್. ಶ್ಯಾಮ, ನೋಡಿದ್ಯಾ ನಿನಗೆ ಹೇಗೆ ಹೊಡ್ತಾ ಕೊಟ್ಟೆ ಅಂತ? ನನಗೇನೆ ನೀನ್ ಅವಮಾನ ಮಾಡ್ತೀಯಾ? ಇನ್ ಪ್ರತಿದಿನ ಒಳಗೆ ಕುಗ್ಗಿ ಕುಗ್ಗಿ ತಾಯಿಗೋಸ್ಕರ ಮಗ ಅಳೋ ಹಾಗೆ ನಿನ್ ಗಂಡಂಗೋಸ್ಕರ ನೀನ್ ಬಿಕ್ಕಿ ಬಿಕ್ಕಿ ಅಳ್ತೀಯ. ಆದ್ರೆ ಪಾಪ ನೀನ್ ಎಷ್ಟೊತ್ರು ಏನ್ ಲಾಭ? ಆ ಕೃಷ್ಣ ಕೂಡ ನೀನ್ ಕಾಪಾಡಲ್ಲ. ಇದೇ ನಿನಗೆ ಸರಿಯಾದ ಶಿಕ್ಷೆ. ಈಗ ಅನುಭವಿಸು.
ಏನಾಯ್ತು ಶ್ಯಾಮ? ನಾಟ್ ರೀಚಬಲ್ ಅಂತ ಬರ್ತಿದೆ ಅತ್ತೆ. ಆಫೀಸರ್ ಇರೋ ಕಡೆ ಸಿಗ್ನಲ್ ಇಲ್ಲ ಅನ್ಸತ್ತೆ. ಮಮ್ಮಿ, ಡ್ಯಾಡಿ ಯಾವಾಗ ಬರ್ತಾರೆ ಮಮ್ಮಿ? ಬಂದ್ಬಿಡ್ತಾರೆ. ಡ್ಯಾಡಿ ತಪ್ಪು ಮಾಡಿದಾರಾ? ಇಲ್ಲಪ್ಪ, ನಿನ್ ಡ್ಯಾಡಿ ಯಾವ ತಪ್ಪು ಮಾಡಿಲ್ಲ. ಮತ್ತ್ಯಾಕೆ ಮನೆಗೆ ಬರ್ದಿರ ಅಲ್ಲೇ ಇದ್ದಾರೆ? ಪುಟ್ಟ ವಿಹಾರಿ, ಜೀವನದಲ್ಲಿ ನಮಗ್ ಬೇಡ ಅಂದ್ರೂ ಕೆಲವು ಕಷ್ಟಗಳು ಬರುತ್ತೆ ಕಂದ. ಹಾಗೆ ನಿಮ್ ಡ್ಯಾಡಿ ಕೂಡ ಆಗಿದೆ. ನನಗೆ ಡ್ಯಾಡಿ ಬೇಕು. ಈಗ ನಾನು ಡ್ಯಾಡಿನ ನೋಡ್ಲೇಬೇಕು. ಪುಟ್ಟ ವಿಹಾರಿ, ಡ್ಯಾಡಿ ನಾಳೆ ಬರ್ತಾನಪ್ಪ. ಈಗ ನಾನು ಡ್ಯಾಡಿನ ನೋಡ್ಲೇಬೇಕು. ನನ್ ಮುದ್ದು ಪುಟ್ಟ ಅಲ್ವಾ, ಅಜ್ಜಿ ಮಾತ್ ಕೇಳ್ಬೇಕು.